ಭಗವಂತನಾಗಿದ್ದರೂ ಸಹ ಶ್ರೀಕೃಷ್ಣ ತನ್ನ ತಂದೆ ತಾಯರಾದ ದೇವಕಿ ಮತ್ತೆ ವಸುದೇವರನ್ನು 14 ವರ್ಷ ಕಾರಾಗೃಹದಲ್ಲೇ ಇರಲು ಯಾಕೆ ಬಿಟ್ಟನು? ಬನ್ನಿ ಇವತ್ತು ಈ ಸತ್ಯವನ್ನ ತಿಳ್ಕೊಳ್ಳೋಣ. ಕೃಷ್ಣ ತನ್ನ 14 ವರ್ಷ ವಯಸ್ಸಿನಲ್ಲಿ ಬಂದು ಕಂಸನನ್ನ ವಧೆ ಮಾಡ್ತಾನೆ. ಅದಾದ ನಂತರ ಕಂಸನ ಕಾರಾಗೃಹದಲ್ಲಿ ಬಂದಿಯಾಗಿದ್ದಂತಹ ದೇವಕಿ ಮತ್ತೆ ವಸುದೇವರನ್ನ ಅಂದ್ರೆ ಅವನ ತಂದೆ ತಾಯಿಯರನ್ನ ಬಿಡುಗಡೆಗೊಳಿಸ್ಲಿಕ್ಕೆ ಅಂತ ಹೇಳಿ ಬರ್ತಾನೆ. ಕೃಷ್ಣನ ಅವರ ಹತ್ರಕ್ಕೆ ಬರ್ತಿದ್ದ ಹಾಗೆ ಅವ್ರನ್ನ ಕೃಷ್ಣ ನೋಡ್ತಿದ್ದ ಹಾಗೆ ಅವರ ಆ ಬಂದಿಖಾನೆಯ ದ್ವಾರ ತೆರೆದುಕೊಳ್ಳುತ್ತೆ. ಅದ್ರ ಜೊತೆಗೆ ಅವ್ರ ಕೈಗೆ ಹಾಕಿದೇನ್ ಬೇಡಿಗಳಿರತ್ತೆ ಅದೆಲ್ಲವೂ ತಂತಾನೆ ತೆರೆದುಕೊಳ್ಳುತ್ತೆ. ಆವಾಗ ದೇವಕಿ ಕೃಷ್ಣನನ್ನ ನೋಡಿ ಭಾವುಕಳಾಗ್ತಾಳೆ. ಮತ್ತೆ ಕೃಷ್ಣನನ್ನ ಕೇಳ್ತಾಳೆ, ನೀನು ಸ್ವಯಂ ನೀನೇ ಭಗವಂತ, ನೀನ್ ಮನಸ್ಸು ಮಾಡಿದ್ರೆ ಯಾವತ್ತೋ ಕಂಸನನ್ನ ವಧೆ ಮಾಡ್ಬೋದಿತ್ತು. ಹೇಗೆ ನೀವು ಎಳೆ ಮಗುವಾಗಿದ್ದಾಗ ಪೂತನೆಯನ್ನ ಕೊಂದ್ಯೋ ಹಾಗೆ. ಆದ್ರೆ ನೀನ್ ಯಾಕೆ 14 ವರ್ಷವನ್ನ ತೆಗೆದುಕೊಂಡು ಕಂಸನನ್ನ ವಧೆ ಮಾಡಿ ನಮ್ಮನ್ನ ಬಿಡುಗಡೆಗೊಳಿಸ್ಲಿಕ್ಕೆ ಅಂತ ಹೇಳಿ ಅದಕ್ಕೆ ಕೃಷ್ಣ ಉತ್ತರಿಸ್ತಾನೆ ಶಾಂತವಾದ ಮನಸ್ಸಿನಿಂದ, ಮಾತೆ, ಈ ಜಗತ್ತಿನಲ್ಲಿ ಎಲ್ಲವೂ ಸಮಯ ಮತ್ತು ಕರ್ಮಗಳಿಗೆ ಅನುಗುಣವಾಗಿ ನಡೆಯುತ್ತೆ. ಅಂದ್ರೆ ವಿಧಿ ಕಾಲಚಕ್ರದ ಪ್ರಕಾರನೇ ಎಲ್ಲಾನು ನಡೆಯುತ್ತೆ. ಸ್ವಯಂ ದೇವರೇ ಅವತರಿಸಿದ್ರು ಧರ್ಮ ಕರ್ಮ ನಿಯಮಗಳನ್ನ ಪಾಲಿಸ್ಲೇಬೇಕು ಅಂತ ಹೇಳ್ತಾ ತಂದೆ ತಾಯಿಗೆ ಆಶ್ಚರ್ಯವಾಗುವ ಇನ್ನೊಂದು ಸತ್ಯವನ್ನು ಹೇಳಿದ. ಅದೇನು ಅಂದ್ರೆ, ಮಾತೆ, ನೀವು ಹಿಂದಿನ ಜನ್ಮದಲ್ಲಿ ನನ್ನ ತಂದೆ ದಶರಥ ಮಹಾರಾಜರ ಪ್ರಿಯ ಪತ್ನಿ ಕೈಕೆಯಾಗಿದ್ದೀರಿ. ಹಾಗೆ ನನ್ನನ್ನು ನನ್ನ ತಾಯಿಯಿಂದ ಬೇರ್ಪಡಿಸಿ 14 ವರ್ಷಗಳ ಕಾಲ ವನವಾಸ ಕಟ್ಟಿದ ತಾಯಿ ನೀವೇ ಆಗಿದ್ದೀರಿ ಅಂತ ಹೇಳ್ತಾನೆ. ಈ ಸತ್ಯ ತಿಳಿದಾಗ ದೇವಕಿ ಆಶ್ಚರ್ಯಚಕಿತರಾಗಿ ಈ ಪ್ರಶ್ನೆ ಕೇಳುತ್ತಾರೆ, ಹಾಗಾದರೆ ಈಗ ಹೇಳು ಕೃಷ್ಣ, ಅಂದಿನ ಕೌಸಲ್ಯೆ ಈಗ ಯಾರಾಗಿದ್ದಾರೆ ಅಂತ. ಅದಕ್ಕೆ ಮುಗುಳ್ನಕ ಕೃಷ್ಣ ಹೇಳ್ತಾನೆ, ಆ ಮಾತೆ ಕೌಸಲ್ಯೆಯೇ ಈಗಿನ ಮಾತೆ ಯಶೋದೆ ಅಂತ. ಇದನ್ನು ಕೇಳಿದ ದೇವಕಿಗೆ ಒಂದು ರೀತಿಯ ಹೇಳಲಾಗದ ದುಃಖ ಮತ್ತು ಪಶ್ಚಾತ್ತಾಪ ಉಂಟಾಗತ್ತೆ. ಹಾಗೆ ಮಾತನ್ನು ಮುಂದುವರಿಸಿದ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಆ ಜನ್ಮದಲ್ಲಿ ಸಿಗದ ಮಾತೃ ಪ್ರೀತಿ ಈ ಜನ್ಮದಲ್ಲಿ ನನಗೆ ಹೇರಳವಾಗಿ ಸಿಕ್ಕಿತು ಮಾತೆ ಯಶೋದೆಯಿಂದ ಅಂತ. ಜನ್ಮ ಹೆಸರು ಬದಲಾದ್ರೂ ಕರ್ಮದ ಲೆಕ್ಕ ಬದಲಾಗದು. ಪ್ರತಿಯೊಂದು ಆತ್ಮವು ಅದರದರ ಕರ್ಮದ ಫಲವನ್ನ ಅನುಭವಿಸಲೇಬೇಕು. ಅದನ್ನು ಯಾರಿಂದಲೂ ತಪ್ಪಿಸಲಾಗದು, ಸ್ವಯಂ ನನ್ನಿಂದ ಕೂಡ ಅಂತ ಕೃಷ್ಣ ಮಾತೆ ದೇವಕಿಗೆ ಹೇಳ್ತಾನೆ. ಇನ್ನು ಈ ಕಥೆಯಿಂದ ನಾವೇನ್ ತಿಳ್ಕೊಂಡ್ವಿ ಅಂತ ಏನಾದ್ರೂ ಯೋಚಿಸೋದಾದ್ರೆ, ಹೌದು, ಸ್ವಯಂ ಭಗವಂತನಿಗೆ ಚಿಕ್ಕಮ್ಮ ಆಗಿದ್ರು ಕೈಕೆ, ಹಾಗೆ ದಶರಥ ತಂದೆ ಅಲ್ವಾ. ಅವರು ಎಷ್ಟೊಂದು ಪಶ್ಚಾತ್ತಾಪ ಪಟ್ಟಿರ್ತಾರೆ. ಅದೇ ಜನ್ಮದಲ್ಲಿ ತಾವು ಮಾಡಿದ ಕರ್ಮ ತಪ್ಪು ಅನ್ನೋದು ಅದೇ ಜನ್ಮದಲ್ಲಿ ಅವರಿಗೆ ಗೊತ್ತಾಗಿರುತ್ತೆ. ಮತ್ತೆ ತುಂಬಾ ಪಶ್ಚಾತ್ತಾಪ ಪಡ್ತಾರೆ. ನಾವು ಈ ಕಥೆಯನ್ನ ಓದ್ತೀವಿ, ದಶರಥ ಎಷ್ಟು ಪಶ್ಚಾತ್ತಾಪವನ್ನು ಪಡ್ತಾರೆ ಮತ್ತೆ ಕೈಕೆ ಕೂಡ ಅಂತ. ಸೊ ಆದ್ರೂ ಈ ಜನ್ಮದಲ್ಲಿ ಅವರಿಗೆ ಆ ಕರ್ಮದ ಫಲ ಸಿಕ್ಕಿದೆ ಅಂತ. ಅಂದ್ರೆ ನಾವು ಮಾಡಿದ ಯಾವುದೇ ಒಂದೊಂದು ಕರ್ಮದ ಫಲಾನು ನಮ್ಗೆ ಸಿಗತ್ತೆ. ಅದರಿಂದ ನಾವು ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಅನ್ನೋ ಸತ್ಯನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತೀವಿ ಅಲ್ವಾ. ನಿಜ ಅಲ್ವಾ? ನಿಜ ಅನ್ಸಿದ್ರೆ ಹರೇ ಕೃಷ್ಣ ಅಂತ ಹೇಳಿ ಕಮೆಂಟ್ ಮಾಡಿ. ಶ್ರೀಕೃಷ್ಣ. ಇಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆಗೆ ಮತ್ತೆ ಬರ್ತೀನಿ. ಹಾಗೆ ಈ ಥರದ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನ ಕೇಳುವ ಆಸಕ್ತಿ ನಿಮಗೂ ಇದ್ದರೆ ಖಂಡಿತ ಆ ವಿಷಯವಾಗಿ ಕಮೆಂಟನ್ನು ಹಾಕಿ. ಶ್ರೀಕೃಷ್ಣ ಅರ್ಪಣಮಸ್ತು.